ಅಲ್ಲೆಲ್ಲೂಯ. ಅಮ್ಮವರು ಬಂದು ದೇವರ ವಚನ ಓದಿ ಸಭೆಗೆ ಮುಂದೆ ನಡೆಸ್ತಾ ಬರಲಿ. ಅಮ್ಮರೇ ಬಂದಿದ್ದು ವಚನಗಳು ಓದಿ. ದೇವರ ನಮಗೆ ಸ್ತೋತ್ರವಾಗಲಿ. ನಾನು ಓದಿರುವುದು ಧರ್ಮೋಪದೇಶ ಕಾಂಡ 28ನೇ ಸಂಧಿ 1ರಿಂದ 20ರವರೆಗೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸಿರುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನು ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳನ್ನೆಲ್ಲ ನಿಮ್ಮ ಪ್ರಸ್ತಾವವಾಗುವು ಯಾವುವೆಂದರೆ, ನಿಮ್ಮ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ, ವ್ಯವಸಾಯಗಳು, ದನಕುರಿಗಳು ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳಿಂದ ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಯಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನಿಗೆ ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶಗಳಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನು ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತ ನಿಮಗೆ ಸಂತಾನ, ವ್ಯವಸಾಯ, ಸಮೃದ್ಧಿಯನ್ನುಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳಕಿಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸ್ಥೆಗಳನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಥನಾಗಿ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಿನವಾಗಿರುವಿರಿ ಹೊರತು ಕೆಳಗಿನವರಾಗುವುದಿಲ್ಲ. ಆದರೆ ನೀವು ನಿಮ್ಮ ದೇವರ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸದೆ ಹೋದರೆ ಆ ಅಶುಭವು ನಿಮಗೆ ಪ್ರಾಪ್ತವಾಗುವುದು. ನಿಮ್ಮ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೋಣೆಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ, ವ್ಯವಸಾಯಗಳಿಗೂ ದನಕರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗೆಲ್ಲರೂ ಬರುವಾಗಲೂ ಅಶುಭ ಉಂಟಾಗುವುದು. ನೀವು ದುರ್ನಡತೆಯುಳ್ಳವರಾಗಿ ಯೆಹೋವನನ್ನು ಬಿಟ್ಟಿದ್ದರಿಂದ ಆತನು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ, ಶಾಪ ಇವುಗಳ ಉಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯೆಹೋವನು ಮಾಡಿದನಿಂದ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮಲ್ಲಿ ಒಬ್ಬರು ಉಳಿಯದಂತೆ ಮಾಡುವನು. ಆತನು ನಿಮ್ಮನ್ನು ಕ್ಷಯರೋಗ, ಚಳಿ ಜ್ವರ, ಉರಿತ, ಉಷ್ಣ ಜ್ವರಗಳಿಂದಲೂ ದೇಶವನ್ನು ಕಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬೀಳಿ ಬಿಸಿ ಗಾಳಿಗಳಿಂದಲೂ ಬಾಧಿಸಲು ನೀವು ಸಾಯುವ ತನಕಯೂ ನಿಮ್ಮನ್ನೇ ಬೆನ್ನತು. ಮೇಲೆ ಆಕಾಶವು ಮಳೆ ಸುರಿದು ತಾಮ್ರದಂತೆಯೂ ಕೆಳಗೆ ಭೂಮಿಯು ಬೇಳೆ ಕೊಡದಂತೆ ಬಗ್ಗ ಬೆಳೆದಂತೆ ಇರು. ನಿಮ್ಮ ದೇಶದಲ್ಲಿ ಯೆಹೋವನು ಆಕಾಶದಿಂದ ಮಳೆಗೆ ಬದಲಾಗಿ ಧೂಳಿಯನ್ನು ಉಸುಬನ್ನು ನಿಮ್ಮ ಮೇಲೆ ಸುರಿಸುವನು. ಆದ್ದರಿಂದ ನಾಶವಾಗಿ ಹೋಗಿರಿ. ನೀವು ಶತ್ರುಗಳಿಂದ ಪರಾಜಯವನ್ನು ಹೊಂದದಂತೆ ಯೆಹೋವನು ಮಾಡುವನು. ನೀವು ಒಂದೇ ದಾರಿಯಿಂದ ಅವರೆದುರಿಗೆ ಹೋಗಿ 7 ದಾರಿಯಿಂದ ಓಡಿ ಹೋಗುವಿರಿ. ಲೋಕದ ಎಲ್ಲ ರಾಜ್ಯಗಳಲ್ಲಿಯೂ ಇದನ್ನು ಕಂಡು ಬೆರಗಾದರು. ನಿಮ್ಮ ಹೆಣಗಳು, ಪಕ್ಷಿಗಳು, ಕಾಡುಗಳು ಆಹಾರವಾಗುವವು. ಬೆದರಿಸುವವರು ಯಾರೂ ಇರುವುದಿಲ್ಲ. ಆಮೇನ್.